ಹಕ್ಕಿ ಜ್ವರ ಭೀತಿ ಹಿನ್ನೆಲೆ ಕುಸಿತವಾಗಿತ್ತು ಚಿಕನ್ ರೇಟ್ ನಲ್ಲಿ 10 ರೂಪಾಯಿನಿಂದ 15 ರೂಪಾಯಿಗೆ ಏರಿಕೆ ಕಾಣಸಿಗ್ತಾ ಇದೆ. ಮಟನ್ ದರದಲ್ಲಿ ಕೆಜಿಗೆ ಬರೋಬ್ಬರಿ 50 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ಪ್ರಸ್ತುತ ಚಿಕನ್ ದರ 200 ರೂಪಾಯಿನಿಂದ 220 ರೂಪಾಯಿ ಇದೆ. ಪ್ರಸ್ತುತ ಮಟನ್ ದರ 800 ರೂಪಾಯಿಯಿಂದ 850ಕ್ಕೆ ಮಾರಾಟ ಆಗ್ತಾ ಇದೆ. ಮಾರ್ಚ್ 30ರ ವೇಳೆಗೆ 900 ರೂಪಾಯಿ ತಲುಪುವ ಸಾಧ್ಯತೆ ಇದೆ. ರಂಜಾನ್ ಹಿನ್ನೆಲೆ ಡ್ರೈ ಫ್ರೂಟ್ಸ್ ದರವೂ ಕೂಡ ಭಾರೀ ಏರಿಕೆಯಾಗಿದೆ. ಯುಗಾದಿ ಹಬ್ಬ, ರಂಜಾನ್ ಆಚರಣೆ ಎರಡೂ ಕೂಡ ಒಟ್ಟಿಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಿಕನ್ ಮಟನ್ ರೇಟ್ನಲ್ಲಿ ಭಾರೀ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಏರಿಕೆ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಸೊ ಅದರಂತೆಯೇ ಜನ ಖರೀದಿ ಮಾಡೋದಕ್ಕೆ ಮುಗಿಬೀಳ್ತಾರೆ ಅಂತಲೇ ಹೇಳ್ಬೋದು. ಈ ಹಿಂದೆ ಸಾಕಷ್ಟು ಮಟನ್ ವಿಚಾರವಾಗಿ, ಚಿಕನ್ ವಿಚಾರವಾಗಿ ಒಂದಷ್ಟು ಹಲಾಲ್ ಕಟ್ಟು, ಜಟ್ಕಾ ಕಟ್ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಿತ್ತು. ಸೊ ಈಗಲೂ ಕೂಡ ಅದು ಮುಂದುವರೆದುಕೊಳ್ತಾ ಹೋಗುತ್ತೆ ಅಂತ ಕಾಣಿಸುತ್ತೆ. ಯಾಕೆಂತಂದರೆ ಹಿಂದೂಗಳು ಜಟ್ಕಾ ಕಟ್ ಮಟನ್ ಖರೀದಿ ಮಾಡಬೇಕು ಅಂತ ಹೇಳಿ ಮುಂದಾಗ್ತಾರೆ. ಇನ್ನು ಮುಸ್ಲಿಂ ಬಾಂಧವರು ಕೂಡ ಅವರು ಹಲಾಲ್ ಕಟ್ ಮಾಂಸಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸೊ ಈಗ ರೇಟ್ನಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಈಗ 800ರಿಂದ 850 ರೂಪಾಯಿ ಮಟನ್ ದರ ಇದೆ. 900 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಹಕ್ಕಿ ಜ್ವರ ಇದೆ. ಏನಾಗುತ್ತೋ ಏನೋ ಈ ಒಂದು ಚಿಕನ್ ರೇಟ್ ದರದಲ್ಲಿ ಅನ್ನೋದು ಪ್ರಶ್ನೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಶಮಿ ಶೆಟ್ಟಿ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ಶಮಿ ಶೆಟ್ಟಿ, ಹಬ್ಬ ಹರಿದಿನ ಅಂತ ಬಂದಂತಹ ಸಂದರ್ಭದಲ್ಲಿ ಚಿಕನ್ ಮಟನ್ ಏರಿಕೆ ಆಗೋದು ಕ್ವೈಟ್ ಕಾಮನ್. ಬಟ್ ಆದರೆ ಯುಗಾದಿ ಸಂದರ್ಭದಲ್ಲಿ ಗಗನಕ್ಕೆ ಏರುತ್ತೆ ಪ್ರತಿ ಬಾರಿಯೂ. ಈ ಬಾರಿ ಎಷ್ಟು ಏರಿಕೆ ಆಗಬಹುದು ಮಟನ್ ಚಿಕನ್ ದರದಲ್ಲಿ ಅಂತ? ರಮ್ಯಾ, ನೀವು ಹೇಳಿದ ಹಾಗೆ ಈ ಬಾರಿ ಯುಗಾದಿ ಮತ್ತು ರಂಜಾನ್ ಎರಡೂ ಕೂಡ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಮಾಂಸದ ಬೆಲೆ ಸಾಕಷ್ಟು ಏರಿಕೆ ಆಗುವಂತ ಸಾಧ್ಯತೆ ಕಂಡು ಬರ್ತದೆ. ಯಾಕಂತಂದ್ರೆ ಯುಗಾದಿ ಆದ ನಂತರ ಹೊಸತಡುಪು ಮತ್ತೆ ರಂಜಾನ್ ಹಿನ್ನೆಲೆಯಲ್ಲಿ ಚಿಕನ್ ಮಟನ್ ಬಳಕೆ ಹೆಚ್ಚಾಗ್ತಾ ಇರುತ್ತೆ ಮನೆಗಳಲ್ಲಿ. ಹಾಗಾಗಿ ಹಿಂದೂ ಧರ್ಮದಲ್ಲಿ ಇಬ್ರು ಕೂಡ ಏನು ಮಾಂಸ ಅಡುಗೆಯನ್ನ ಮಾಡೋ ಕಾರಣದಿಂದ ಮಟನ್ ಮತ್ತೆ ಚಿಕನ್ ದರ ಭಾರಿ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಮಾರ್ಚ್ 30 ಯುಗಾದಿ ಸುಮಾರು ಮಾರ್ಚ್ 31 ಅಥವಾ ಏಪ್ರಿಲ್ 1ರಂದು ಏನು ರಂಜಾನ್ ಆಚರಣೆ ಇರುತ್ತೆ. ಹಾಗಾಗಿ ಚಿಕನ್ ಪ್ರೈಸ್ ನಲ್ಲಿ ಕೆಜಿಗೆ 10ರಿಂದ 15 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಹಾಗೆ ಮಟನ್ ನಲ್ಲಿ ಕೂಡ ಸುಮಾರು ಕೆಜಿಗೆ 50 ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶಮ್ಮಿ.